ವೀಕೆಂಡ್ ಬಂದ್ರೆ ಸಾಕು ಕೊಡಗು ಜಿಲ್ಲೆಯತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ. ಇಲ್ಲಿನ ಏನು ಅಲ್ಲಿನ ತಮ್ಮ ಒತ್ತಡದ ಜೀವನಕ್ಕೆ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಆಗೋ ನಿಟ್ಟಿನಲ್ಲಿ ಕೊಡಗಿಗೆ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅಂತಹ ಒಂದು ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಕ್ಕೆ ಮತ್ತೊಂದು ಪ್ರವಾಸಿ ತಾಣ ಸೇರ್ಪಡೆ ಆಗ್ತಿರುವಂಥದ್ದು. ಅದೇ ಏನು ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪ ಇರತಕ್ಕಂತಹ ದುಬಾರೆ ಅಂದರೆ ಏನು ಆನೆ ಶಿಬಿರ ಏನಿದೆ, ಏನು ಹಾರಂಗಿ ಆನೆ ಶಿಬಿರ ಇದೆ, ಅಲ್ಲಿ ಒಂದು ಹೊಸದಾಗಿ ಜಲಕ್ರೀಡೆ ಆರಂಭಗೊಂಡಿರುವಂಥದ್ದು. ಅಂದರೆ ಕುಶಾಲನಗರ ಸಮೀಪ ಇರತಕ್ಕಂತಹ ಹಾರಂಗಿ ಹಿನ್ನೀರಿನಲ್ಲಿ ಈ ಒಂದು ಜಲಕ್ರೀಡೆಗೆ ಏನು ಆರಂಭವಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ತೊಡಕಾಗಿದ್ದು ಸದ್ಯದ ಮಟ್ಟಿಗೆ ಇದೊಂದು ಪ್ರಾಜೆಕ್ಟ್ ನಿಂತಂತೆ ಕಾಣಿಸ್ತಾ ಇದೆ. ಅಂದರೆ ಈಗಾಗಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಅಂದರೆ ಕೊಡಗು ಜಿಲ್ಲೆ ಅಂದರೆ ರಾಜ್ಯ ಸರ್ಕಾರದ ಏನು 22 ಹಿನ್ನೀರಿನಲ್ಲಿ ಜಲಾಶಯಗಳ ಹಿನ್ನೀರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ನ ಮಾಡಲಾಯಿತು. ಅಂದರೆ ಇದು ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇದೀಗ ಇಂದು ಉದ್ಘಾಟನೆಗೊಳ್ಳಬೇಕಿದ್ದಂತಹ ಈ ಒಂದು ಪ್ರಾಜೆಕ್ಟ್ ಈಗ ಸದ್ಯದ ಮಟ್ಟಿಗೆ ಸ್ಥಗಿತವಾಗಿರುವಂಥದ್ದು ನೋಡ್ಬೋದು. ಇಲ್ಲಿ ಎಲ್ಲ ರೀತಿಯ ಆಕ್ಟಿವಿಟೀಸ್ಗಳಿಗೆ ಅಂದರೆ ಹಾರಂಗಿ ಹಿನ್ನೀರಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಮೊಟ್ಟ ಮೊದಲ ಬಾರಿಗೆ ಆಗ್ತಿರುವಂಥದ್ದು. ಎಲ್ಲವೂ ಕೂಡ ಅಂದರೆ ಖಾಸಗಿ ಒಡೆತನದಲ್ಲೇ ಇತ್ತು. ಆದರೆ ಇದೀಗ ಒಂದು ಪ್ರವಾಸೋದ್ಯಮ ಮತ್ತು ಖಾಸಗಿ ಒಡೆತನದ ಒಂದು ಸಹಭಾಗಿತ್ವದಲ್ಲಿ ಹಾರಂಗಿ ಹಿನ್ನೀರಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿರುವಂಥದ್ದು. ಇದು ಪ್ರವಾಸಿಗರ ಒಂದು ರೀತಿಯಲ್ಲಿ ಖುಷಿಯನ್ನು ಕೂಡ ತಂದಿತ್ತು. ಆದರೆ ಈ ಒಂದು ಪ್ರಾಜೆಕ್ಟ್ ಇದೀಗ ಸದ್ಯದ ಮಟ್ಟಿಗೆ ಒಂದು ಮುಂದೂಡಿರುವಂತಿರೋದು. ಅಂದರೆ ಸ್ಥಳೀಯರ ವಿರೋಧ ಕೂಡ ವ್ಯಕ್ತವಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಸದ್ಯ ಈ ಕುರಿತು ಮಾತನಾಡಲು ಈ ಒಂದು ಪ್ರಾಜೆಕ್ಟ್ನ ಪ್ರಮುಖರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದು ಒಂದು ಯಾವ ಪ್ರಾಜೆಕ್ಟು, ಯಾಕಾಗಿ ಈ ಒಂದು ಇವತ್ತು ಪ್ರಾಜೆಕ್ಟ್ ನಿಂತಿರುವಂಥದ್ದು ಸರ್? ಇದು ಸರ್ಕಾರದಿಂದ ಸಾಹಸ ಪ್ರವಾಸೋದ್ಯಮ ಮತ್ತು ಜಲಸಾಹಸ ಕ್ರೀಡೆಗಳಿಗೆ ಒತ್ತು ನೀಡಲು ಮಾಡಿರುವಂಥ ಒಂದು ಯೋಜನೆ ಇದು. ಇದೇನಾಗಿದೆ, ಇದು ಗ್ಲೋಬಲ್ ಟೆಂಡರ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಪರಿಣಿತರು ಇರಬೇಕು. ಅದೆಲ್ಲ ಕ್ರೈಟೀರಿಯಾನ ಕ್ಲಿಯರ್ ಆಗಿ ನಮ್ಮ ಸಂಸ್ಥೆ ಹೊರಹೊಮ್ಮಿದೆ. ಅದಕ್ಕೆ ನಮಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಇದನ್ನು. ಬಟ್ ಇಲ್ಲಿ ಸ್ಥಳೀಯರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಪ್ರಾಯಶಃ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು. ಯಾಕೆಂದರೆ ಈ ರೀತಿ ಒಂದು ಪ್ರಯತ್ನ ಇದುವರೆಗೆ ಎಲ್ಲೂ ನಡೆದಿಲ್ಲ. ಸೊ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅವರು ಈ ಪ್ರಾಜೆಕ್ಟಿಗೆ ವಿರೋಧ ಅಂತ ಮಾಡ್ತಾ ಇಲ್ಲ. ಅವರು ಪೊಲ್ಯೂಷನ್ ಆಗ್ತದೆ, ಇದಾಗ್ತದೆ ಅಂತ ಹೇಳಿದೆ. ನನ್ನ ಹತ್ರ ಯಾರೂ ಬಂದಿಲ್ಲ. ಬಟ್ ನೀವು ಹೇಳ್ತಾ ಇರೋದ್ರಿಂದ ಆ ಥರ ಏನೂ ಆಗೋವಂಥದ್ದು ಇಲ್ಲ. ಯಾಕೆಂದರೆ ರಾಷ್ಟ್ರಾದ್ಯಂತ ಸುಮಾರು ಜಲಾಶಯಗಳಲ್ಲಿ ಈ ಥರ ಕ್ರೀಡೆಗಳು ನಡೀತಾ ಇದೆ. ಅಂದರೆ ಈ ಮಟ್ಟದಲ್ಲಿ ಇಲ್ಲ ಅಂದ್ರೂ, ಈ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೂ ಬೋಟಿಂಗ್ ನಡೀತಾ ಇದೆ. ಅರಣ್ಯ ಇಲಾಖೆ, ಹಾರಂಗಿ, ಇದು ಕಬಿನಿ ಜಲಾಶಯ ಇರ್ಬೋದು, KRS ಇರ್ಬೋದು, ಎಲ್ಲ ಕಡೆ ಬೋಟಿಂಗ್ ನಡೀತಾನೆ ಇದೆ. ಎಲ್ಲೂ ಪೊಲ್ಯೂಷನ್ ಆಗಿಲ್ಲ ಆ ಥರ. ಅಂದರೆ ಇವತ್ತು ಇಲ್ಲಿ ಆರಂಭವಾಗಿರುವಂಥ ಹಾರಂಗಿ ಹಿನ್ನೆಲೆಯಲ್ಲಿ ಆರಂಭವಾಗಿರುವಂಥ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಯಾವ ರೀತಿಯ ಒಂದು ಸ್ಪೋರ್ಟ್ಸ್ಗಳಿತ್ತು ಮತ್ತು ಯಾವ ರೀತಿಯ ಸುರಕ್ಷತೆಗಳನ್ನ ತೆಗೆದುಕೊಂಡಿದ್ರಿ ಸರ್? ಇಲ್ಲಿ ನೋಡಿ, ಫಸ್ಟ್ ನಮಗೆ ಈಗ ಜೆಟ್ಟಿ ಎಂಟ್ರ್ ಆಗಬೇಕಂದ್ರೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇರುವಂಥ ಫ್ಲೋಟಿಂಗ್ ಜೆಟ್ಟಿ. ನೀವೆಲ್ಲೂ ಕಂಡಿಲ್ಲ, ಇದು ಆಸ್ಟ್ರೇಲಿಯಾದು ಫ್ಲೋಟಿಂಗ್ ಜೆಟ್ಟಿ. ಇದು ಹಾಕಿರೋದ್ರಿಂದ ಈಗ ನಾವು ನೋಡಿ ಎಷ್ಟು ನಿಂತಿದ್ದೀವಿ, ನೆಲದ ಮೇಲೆ ನಿಂತಷ್ಟೇ ಸ್ಟೇಬಲ್ ಆಗಿದೆ. ಸೊ ಈ ಥರದ್ದೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಎಕ್ವಿಪ್ಮೆಂಟ್ ತಂದಿದ್ದೀವಿ. ಇದು ರಾಫ್ಟ್ ಇರ್ಬೋದು, ಇದು ಹೈಪ್ಲಾನ್ ರಾಫ್ಟ್. ಈಗ ಮಾಮೂಲಿ ದುಬಾರಲ್ಲಿ ಯೂಸ್ ಮಾಡ್ತಾ ಇರೋದು PVC ರಾಫ್ಟ್. ಅದಕ್ಕಿಂತ ಇದು 4ರಷ್ಟು ಹೆಚ್ಚು ದುಬಾರಿ ಹಾಗೂ ಬೆಲೆ ಬಾಳೋವಂಥದ್ದು. ಕ್ವಾಲಿಟಿನೂ ಹಾಗೆ ಇರ್ತದೆ. ಇದು ಕಯಾಕಿಂಗ್ ಇದೆ. ಅದಾದಮೇಲೆ ಬಂಪರ್ ರೈಡ್ ಇದೆ ಅದು ಅಲ್ಲಿ. ಇದು ಬನಾನಾ ರೈಡ್ ಇದೆ, ಸ್ಪೀಡ್ ಬೋಟ್ಸ್ ಇದೆ, ಜೆಟ್ ಸ್ಕಿ ಇದೆ. ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡೇ ಈ ಯೋಜನೆ ತಂದಿರೋದು. ಅಂದರೆ ಉದಾಹರಣೆಗೆ ನೀವು ಯಾರೋ ಅವರು ಪೊಲ್ಯೂಷನ್ ಆಗುತ್ತೆ ಅಂತ ಏನು ಹೇಳ್ತಾರೆ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ನಾವು ಬೇರೆ ಕಡೆ ಎಲ್ಲ ಕೆರೋಸಿನ್, ಡೀಸೆಲ್ ಬೋಟ್ಸು ಎಲ್ಲ ಯೂಸ್ ಮಾಡ್ತೀವಿ. ಅದನ್ನು ಉಪಯೋಗಿಸ್ಬೇಡಿ ಅಂತ ನಮಗೆ ನಿರ್ದೇಶನ ಕೊಟ್ಟಿದೆ. ಅಂದರೆ ಸರ್, ಈಗ ಈ ಏನು ನೀರಿನ ಸಮಸ್ಯೆ ಇದೆ, ನೀರು ಸಮಸ್ಯೆ ಆಗ್ತದೆ ಮತ್ತು ಕೆಳಭಾಗ ಇಲ್ಲ. ಅಂದರೆ ಇದು ಹಾರಂಗಿ ಹಿನ್ನೀರು ಮೊದಲು ಇದೆ, ಏನು ಗದ್ದೆಗಳಿದ್ದಂಥ ಪ್ರದೇಶಗಳಿದ್ವು. ಆ ಕೆಳಭಾಗದಲ್ಲಿ ಏನು ಮರಗಳಿದ್ದಾವೆ, ಆ ಥರ ಒಂದು ಸಮಸ್ಯೆ ಆಗ್ತದೆ. ಮತ್ತು ಮಾಶೀರ್ ಮೀನು ಕೂಡ ಇದೆ. ಇದರಿಂದ ಜಲಚರಗಳಿಗೆ ಸಮಸ್ಯೆ ಆಗ್ತಾ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿದೆ ಸರ್. ಮಾಶೀರ್ ಈಸ್ ಎ ಡೀಪ್ ಫಿಶ್, ಅಂದರೆ ಆಳದಲ್ಲಿರುವಂಥ ಮೀನು. ಒಂದು, ನಾವು ಮೇಲ್ಮೈಯಿಂದ 2-3 ಅಡಿ ಬಿಟ್ಟು ಕೆಳಗೆ ಹೋಗೋದೇ ಇಲ್ಲ. ಯಾಕೆಂದರೆ ನಾವು ಬೋಟಲ್ಲಿ ಹೋಗ್ತೀವಿ ಅಂದರೆ ಪ್ರೊಪೆಲ್ಲರ್ 1 ಅಡಿ ಒಳಗೆ ಇರ್ತದೆ ಅಷ್ಟೇ. ಮೀನು ಯಾವಾಗಲೂ ಮೇಲ್ಗಡೆ 1 ಅಡಿ ಮೇಲೆ ಬರೋದಿಲ್ಲ. ಅದಕ್ಕೆ ಯಾವುದೇ ಜಲಚರಗಳಿಗೂ ಡಿಸ್ಟರ್ಬ್ ಆಗುವಂಥದ್ದು ಪ್ರಮೇಯನೇ ಇಲ್ಲ. ಯಾಕೆಂದರೆ ಮಿನಿಮಮ್ ಡೆಡ್ ಸ್ಟೋರೇಜಲ್ಲೇ 40 ಅಡಿ 30 ಅಡಿ ನೀರು ಇದ್ದೇ ಇರ್ತದೆ. ನಾವು ಮೇಲೆ ಬರೀ ವಿಲ್ ಬಿ ಯೂಸಿಂಗ್ ಓನ್ಲಿ ಇದು ಟು ಫ್ಲೋಟ್ ಅಷ್ಟೇ. ಆದ್ದರಿಂದ ಅದು ಪ್ರಶ್ನೆನೇ ಇಲ್ಲ. ಈಗ ಆ ಥರ ಆದರೆ ಕಬಿನಿ ಬ್ಯಾಕ್ ವಾಟರ್ಸಲ್ಲಿ ಮೋಟ್ರ್ ಬೋಟ್ ಸಫಾರಿ ಇದೆ, ಎಲ್ಲ ಇದೆ. ಡಿಸ್ಟರ್ಬ್ ಆಗಬೇಕಲ್ಲ. ಅದು ಇಲ್ಲಿಗಿಂತ ಹೆಚ್ಚು ಸೂಕ್ಷ್ಮ ಪ್ರದೇಶ ಅಲ್ವಾ. ದುಬಾರೆ ಇಲ್ಲಿಗಿಂತ ಹೆಚ್ಚು ಸೂಕ್ಷ್ಮ ಪ್ರದೇಶ. ಯಾಕೆಂದರೆ ಅದು ಪಕ್ಕದಲ್ಲಿ ವೈಲ್ಡ್ ಲೈಫು ಎಲ್ಲ ಇದೆ.
ಅಲ್ಲೂ ಮೋಟ್ರ್ ಬೋಟ್ ಓಡ್ತಾ ಇದೆ ಅಲ್ವಾ. ಸೊ ಅವೆಲ್ಲ ಬೇಬುನಾದಿ. ಈಗ ಸದ್ಯದಲ್ಲೇ ಈಗ ನಾವು MLA ಅವರೂ ಹೇಳಿದ್ದಾರೆ, ಬೇರೆ ನಮ್ಮ ಅತಿಥಿಗಳನ್ನು ನಾವು ಹೇಳಿದ್ದೀವಿ, ಬೇಗ ಇದು ಮಾಡಿ ಕೊಡಿ ಅಂತ, ಸಮಯ ಕೊಡಿ ಅಂತ, ಸಮಯ ನಿಗದಿ ಮಾಡಿ ಅಂತ. ಆದಷ್ಟು ಈಗ ಎಲೆಕ್ಷನ್ ಅನೌನ್ಸ್ ಆಗೋದ್ರೊಳಗಡೆ ಮಾಡ್ಬೇಕಂತಿದ್ದೀವಿ. ಯಾಕಂದ್ರೆ ಇದೇನು ಕೋಡ್ ಆಫ್ ಕಂಡಕ್ಟ್ ಬರೋದಿಲ್ಲ, ಯಾಕೆ ಅಂತಂದರೆ ಇದೇನು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಸರ್ಕಾರದ ಅನುದಾನ ಇಲ್ಲ. ಬಟ್ ನಮ್ಮ ಒತ್ತಾಸೆ ಅವ್ರೂ ಬಂದು ನೆರವೇರಿಸ್ಕೊಡ್ಬೇಕು ಅನ್ನೋದಿದೆ. ಬಟ್ ನಿಮಗೆ ಗೊತ್ತಲ್ಲ, ಒಬ್ಬರದಾದರೆ ಸಮಯ ಆಗ್ಬಿಡುತ್ತೆ, 3-4 ಜನದ ಸಮಯ ಒಟ್ಟಿಗೆ ಹೊಂದಿಸುವಾಗ ನಮಗೆ ಸ್ವಲ್ಪ ಇದಾಗಿದೆ. ಇದು ಬೇರೆ ಇನ್ಯಾವುದೇ ಉದ್ದೇಶದಿಂದ ಇವತ್ತು ನಿಲ್ಲಿಸಿದ್ದಲ್ಲ, ಇದು ಸರ್ಕಾರ ಕಾರ್ಯಕ್ರಮ ಅಲ್ಲದೆ ಇರೋದ್ರಿಂದ ನಾವು ಪರ್ಸನಲ್ಲಾಗಿ ನಿಲ್ಲಿಸಿರೋವಂಥದ್ದು. ಇದು ಕಂಟಿನ್ಯೂ ಮಾಡ್ಬೋದಾಗಿತ್ತು, ಬಟ್ ಅದು ಬೇಡ ಅಂತ ಹೇಳಿ ನಾವು ನಮ್ಮ ಹಿತೈಷಿಗಳು ಯಾರಿರ್ತಾರೆ ಅವ್ರನ್ನ ಕರೆದು ಮಾಡಬೇಕಂತ ಹೇಳಿ ಮಾಡಿದ್ದೇವೆ ಅಷ್ಟೇ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಏನು ಇಲ್ಲಿನ ಪ್ರಮುಖರಾಗಿರುವಂತಹ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ಹಿನ್ನೀರಿನಲ್ಲಿ ಮಾಡ್ತಿರುವಂತಹ ಜಲ ಕ್ರೀಡೆಗೆ ಯಾವ ರೀತಿಯ ಅಂದರೆ ಎಲ್ಲ ರೀತಿಯ ಸುರಕ್ಷತೆಗಳನ್ನ ತೆಗೆದುಕೊಂಡಿರುವಂಥದ್ದು. ಏನು ಮಹಶೀರ್ ಮೀನುಗಳಾಗಿರ್ಬೋದು, ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದಷ್ಟು ಸಮಸ್ಯೆಗಳು ಎದುರಾಗ್ತದೆ ಅನ್ನೋ ಏನು ಸ್ಥಳೀಯರ ಆರೋಪಗಳು ಕೇಳಿ ಬಂದಿತ್ತು. ಇದೆಲ್ಲವನ್ನು ಕೂಡ ತಳ್ಳಿ ಹಾಕಿರುವಂಥದ್ದು. ಜೊತೆಗೆ ಇಲ್ಲಿ ಎಲ್ಲ ನಾವು ಎಲ್ಲ ಒಂದು ಈ ಒಂದು ಜಲಕ್ರೀಡೆ ಆಡುವ ಸಂದರ್ಭದಲ್ಲಿ ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು, ಮತ್ತು ಈ ಒಂದು ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ನ ಮಾಡಲಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.